ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶಕ್ಕೆ ಪ್ರಯಾಣ ಬೆಳೆಸಿದ ತಕ್ಷಣ ಇತ್ತ ಕೈಮನೆಯಲ್ಲಿ ಒಂದಿಷ್ಟು ರಾಜಕೀಯ ವಿದ್ಯಮಾನಗಳಾಗ್ತಾ ಇದೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸುದ್ದಿ. ಡಿಸಿಎಂ ಡಿಕೆಶಿಗೂ ಶಾಕ್, ಪವರ್ ಶೇರ್ ಕುತೂಹಲಿಗಳಿಗೂ ಕೂಡ ಶಾಕ್. ಡಿಕೆಶಿ ಫಾರಿನ್ ಟೂರ್ ವೇಳೆಯೇ ಪೊಲಿಟಿಕಲ್ ಸರ್ಜಿಕಲ್ ಸ್ಟ್ರೈಕ್ ಆಯ್ತಾ? ನಿನ್ನೆ ರಾತ್ರಿ ಆಪ್ತರ ಮುಂದೆ ಪವರ್ ಶೇರ್ ಸತ್ಯವನ್ನ ಬಿಚ್ಚಿಟ್ರ ಸಿಎಂ ಸಿದ್ದರಾಮಯ್ಯ ಮಾತು ಕೇಳಿದ ಆಪ್ತ ಸಚಿವರ ದಿಲ್ ಖುಷ್ ಆಗ್ಬಿಟ್ಟಿದೆ ಅಂತೆ. ಹೈಕಮಾಂಡ್ ಮುಂದೆ ಪವರ್ ಶೇರ್ ಒಪ್ಪಂದ ಆಗಿಲ್ಲ, ಸಿಎಂ ರಾಕ್ ಟಾಕ್ ಮಾಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಇನ್ಸೈಡ್ ಸುದ್ದಿ. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ವರ್ಷಕ್ಕೆ ವಿದೇಶಕ್ಕೆ ಪ್ರಯಾಣ ಬೆಳೆಸ್ತಾರೋ ಕೈ ಮನೆಯಲ್ಲಿ ಒಂದಿಷ್ಟು ವಿದ್ಯಮಾನಗಳು ಗರಿಗೆದರುತ್ತೆ. ಆ ವಿದ್ಯಮಾನಗಳ ಸುತ್ತವೇ ಒಂದಿಷ್ಟು ಪ್ರಶ್ನೆಗಳು ಗಿರಿಕಿ ಹೊಡಿತಾ ಇದೆ. ಆ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗ್ತಾ ಇರುವಂಥದ್ದು. ತಮ್ಮ ಆಪ್ತರ ಸಭೆಯಲ್ಲಿ ಭಾಗಿಯಾದಂತಹ ಸಿಎಂ ಸಿದ್ದರಾಮಯ್ಯನವರು, ಕ್ಲೋಸ್ ಡೋರ್ ಮೀಟಿಂಗ್ನಲ್ಲಿ ಭಾಗಿಯಾದಂತಹ ಸಿಎಂ ಸಿದ್ದರಾಮಯ್ಯನವರು ಪವರ್ ಶೇರಿಂಗ್ನ ವಿಚಾರಕ್ಕೆ ಮುಕ್ತವಾಗಿ ಮಾತನಾಡಿದಾರಂತೆ. ಹೈಕಮಾಂಡ್ ಆ ರೀತಿಯ ಯಾವುದೇ ವಿಚಾರವನ್ನು ಪ್ರಸ್ತಾಪಿಸಿಲ್ಲ ಅಂಥೇಳಿ ತಮ್ಮ ಆಪ್ತ ಸಚಿವರುಗಳ ಜೊತೆಗೆ ಸಮಾಲೋಚನೆಯನ್ನ ಮಾಡಿದಾರಂತೆ. ಅದರ ಜೊತೆಗೇನೆ ಸಿಎಂ ಆಯ್ಕೆಯ ವೇಳೆ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರಂತೆ. ಅವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ್ದಾರಷ್ಟೇ ವರಿಷ್ಠರು. ಆದರೆ ನಾವು ಹೇಳಿದಂಗೆ ಕೇಳಿ ಅಂದಿದ್ದಾರೆ ಅಷ್ಟೇ. ಯಾವುದೇ ರೀತಿಯ ಪವರ್ ಶೇರಿಂಗ್ ಆಗಿಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳಿದ್ದೇನೆ. ಆದರೆ ಇಷ್ಟು ವರ್ಷ ಅಂತ ಯಾರೂ ಎಲ್ಲಿಯೂ ಕೂಡ ಹೇಳಿಲ್ಲ. ನಿನ್ನೆ ರಾತ್ರಿ ಆಪ್ತರ ಮುಂದೆ ಸಿಎಂ ಪವರ್ ಶೇರ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಕ್ತವಾಗಿ ಮಾತನಾಡಿದ್ದಾರೆ. ಬಿಚ್ಚು ಮನಸ್ಸಿನಿಂದ ಮಾತನಾಡಿದ್ದಾರೆ. ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅವತ್ತು ಸಿಎಂ ಆಯ್ಕೆಯ ವಿಚಾರದಲ್ಲಿ ವರಿಷ್ಠರ ಮುಂದೆ ಏನಾಗಿತ್ತು ಅನ್ನೋದು ಸಿಎಂ ಸಿದ್ದರಾಮಯ್ಯವ್ರಿಗೆ ಗೊತ್ತಿತ್ತು, ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗೊತ್ತಿತ್ತು, ಸುರ್ಜೇವಾಲಾ ಅವರಿಗೆ ಗೊತ್ತಿತ್ತು, ಕೆ.ಸಿ. ವೇಣುಗೋಪಾಲು, ಮಲ್ಲಿಕಾರ್ಜುನ್ ಖರ್ಗೆ, ಜೊತೆಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರಿಗೆ ಅಷ್ಟೇ ಗೊತ್ತಿತ್ತು. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶಕ್ಕೆ ಹೋದ್ರೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಆಪ್ತರ ಬಳಿ ಮುಕ್ತವಾಗಿ ಮಾತನಾಡಿದ್ದಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶಕ್ಕೆ ಪ್ರವಾಸ ಬೆಳೆಸಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತವೆ. ಸಿಎಂ ಸಿದ್ದರಾಮಯ್ಯನವರ ಟೀಮ್ ಆಕ್ಟಿವ್ ಆಗುತ್ತೆ. ಈ ಎಲ್ಲ ಬೆಳವಣಿಗೆಗಳು ಒಂದನ್ನಂತೂ ಸ್ಪಷ್ಟಪಡಿಸುತ್ತೆ. ಸಿಎಂ ಸಿದ್ದರಾಮಯ್ಯನವರ ಈ ಹಾದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅಡ್ಡಲಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಸ್ಪಷ್ಟಪಡಿಸುತ್ತೆ. ಬಟ್ ಈ ಸಭೆ, ನಿನ್ನೆ ನಡೆದಂತಹ ಕ್ಲೋಸ್ ಡೋರ್ ಮೀಟಿಂಗ್ ಏನೆಲ್ಲ ಚರ್ಚೆಗಳಿಗೆ ಕಾರಣವಾಯಿತು, ಏನೆಲ್ಲ ಬೆಳವಣಿಗೆಗಳಾಯಿತು ಅಂಥೇಳಿ ರವೀಶ್? ಪ್ರೇಮ್, ಇನ್ನೂ ಧನುರ್ಮಾಸ ಮುಗಿದಿಲ್ಲ, ಸಂಕ್ರಾಂತಿಯೂ ಕೂಡ ಬಂದಿಲ್ಲ. ಆಗಲೇ ಕಾಂಗ್ರೆಸ್ನ ಒಳಗಡೆ ಎಲ್ಲೋ ಒಂದು ಕಡೆ ಪವರ್ ಶೇರ್ ವಿಚಾರವಾಗಿ ಏನು ವಾರಿತ್ತು ಅದು ಒಂದು ರೀತಿಯಲ್ಲಿ ಸ್ಫೋಟಗೊಳ್ಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಫಾರಿನ್ ಟೂರಲ್ಲಿ ಇರಬೇಕಾದ್ರೆ ಈ ಕಡೆ ಡಿನ್ನರ್ ಹೆಸರಿನಲ್ಲಿ ಎಲ್ಲರೂ ಕೂಡ ಸಭೆ ಸೇರಿರ್ತಕ್ಕಂಥದ್ದು ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲನ ಮೂಡಿಸಿದೆ. ಅವರು ಬೇರೆ ಬೇರೆ ರೀತಿಯ ಡಿಫೆಂಡ್ ಮಾಡ್ಕೊಳ್ತಾರೆ. ಇಲ್ಲ, ಕ್ಯಾಬಿನೆಟ್ ಇತ್ತು, ಊಟಕ್ಕೆ ಸೇರಿದ್ವಿ, ಊಟ ಮಾಡ್ಕೊಂಡ್ವಿ, ಎದ್ದು ಬಂದ್ವಿ ಅಂತ. ರಾಜಕೀಯ ಚರ್ಚೆನ ಮಾಡಿದ್ದೀವಿ ಅಂತ ಕೆಲವರು ಹೇಳ್ತಾರೆ. ರಾಜಣ್ಣ ಅವರು ಓಪನ್ ಆಗಿ ಹೇಳಿದ್ರು, ಊಟಕ್ಕೆ ಸೇರಿದ್ವಿ, ಈ ಸಂದರ್ಭದಲ್ಲಿ ಕೆಲ ರಾಜಕೀಯ ಚರ್ಚೆಯನ್ನು ಮಾಡಿದ್ದೇವೆ ಅಂತ. ಆದರೆ ಇಲ್ಲಿ ತನಕವೂ ಕೂಡ, ಈ ಕ್ಷಣದ ತನಕವೂ ಕೂಡ ಕಾಂಗ್ರೆಸ್ನ ಒಳಗಡೆ ಪವರ್ ಶೇರ್ ನಿಜಕ್ಕೂ ಆಗಿದೆಯಾ ಆಗಿಲ್ವಾ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗ್ತಾ ಇದೆ. ಕೆಲವರಿಗೆ ಕುತೂಹಲ ಇದೆ. ಅಂದರೆ 2.5 ವರ್ಷನ 2.5 ವರ್ಷನ 2 ವರ್ಷನ 3 ವರ್ಷನ 3 ವರ್ಷನ 2 ವರ್ಷನ ಈ ರೀತಿಯ ಕುತೂಹಲ ಮುಂದುವರಿತಾನೆ ಇದೆ. ಅದಕ್ಕೆ ಯಾರೊಬ್ಬರು ಕೂಡ ಫುಲ್ ಸ್ಟಾಪ್ ಇಡೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಅದಕ್ಕೆ ಹೈಕಮಾಂಡ್ ಕೂಡ ಬಹಿರಂಗವಾಗಿ ಮಾತನಾಡುವಂಥ ಸ್ಥಿತಿಯಲ್ಲೂ ಇಲ್ಲ. ಯಾಕೆಂದರೆ ಈಗಿನ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಇದಕ್ಕೆ ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ. ಇಂಥ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರಿಗೆ ಸೂಚ್ಯವಾಗಿ ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಹೇಳಿದ್ದಾರೆ. ಅಂದರೆ ಪವರ್ ಶೇರ್ ಇಷ್ಟು ವರ್ಷ ಇರಬೇಕು ಅಂತ ಎಲ್ಲೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಮ್ಮ ಮುಂದೆ ಪ್ರಸ್ತಾಪ ಮಾಡಿಲ್ಲ. ಆ ರೀತಿಯ ಸೂತ್ರವನ್ನು ಕೂಡ ಕೊಟ್ಟಿಲ್ಲ. ಆದರೆ ನಮ್ಮ ತೀರ್ಮಾನಕ್ಕೆ ಮುಂದಿನ ದಿನಗಳಲ್ಲಿ ಭದ್ರಾಗಿರಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಹೇಳಿದ್ದೇನೆ ಅಷ್ಟೇ. ಅದು ಬಿಟ್ಟರೆ ಸೂತ್ರವನ್ನು ರಚನೆ ಮಾಡಿ 2 ವರ್ಷ 3 ವರ್ಷ 2.5 ವರ್ಷ ಈ ರೀತಿಯ ಮಾತುಕತೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿಲ್ಲ. ನಮ್ಮ ಮುಂದೆ ಯಾವುದೇ ರೀತಿಯ ಷರತ್ತನ್ನು ಕೂಡ ಹಾಕಿಲ್ಲ ಅಂತ ಒಂದು ರೀತಿಯಲ್ಲಿ ಕಡ್ಡಿ ತುಂಡು ಮಾಡದಂತೆ ತಮ್ಮ ಆಪ್ತರ ಬಳಿ ಒಂದು ರೀತಿಯಲ್ಲಿ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದರ ಬೆನ್ನಲ್ಲೇ ಸಂಪುಟ ಪುನರಚನೆಗೂ ಕೂಡ ನಾನು ಅವಕಾಶವನ್ನು ಕೇಳ್ತೇನೆ. ಯಾಕೆಂದರೆ ಬಜೆಟ್ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ಆಗಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನವೇ ನಾನು ಸಂಪುಟ ಪುನರಚನೆಗೆ ಅವಕಾಶ ಕೇಳ್ತೇನೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನೋಡೋಣ. ಆ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗುವಂಥ ಸಾಧ್ಯತೆ ಇದೆ ಅನ್ನೋ ಸುಳಿವನ್ನು ಕೂಡ
ಆ ಸಭೆಯಲ್ಲಿ CM ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ DK ಶಿವಕುಮಾರ್ ಅವರು ಟೂರಿಂದ ಬಂದಿಲ್ಲ, ಇವತ್ತು ತಡರಾತ್ರಿ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಇನ್ನಷ್ಟು ಸಾಕಷ್ಟು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳು ನಡೆಯುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು ಕಡೆ BJPಯಲ್ಲಿ ಬಣ ಬಡಿದಾಟ ಬೀದಿಯಲ್ಲಿ ಜೋರಾಗ್ತಾ ಇದ್ರೆ, ಇದು ಆಂತರಿಕವಾಗಿ ಒಂದು ರೀತಿಯ ಒಳಕದನ ಕಾಂಗ್ರೆಸ್ನ ಒಳಗಡೆ ಪವರ್ ಶೇರ್ ವಿಚಾರವಾಗಿ ನಡೀತಾ ಇರತಕ್ಕಂಥದ್ದಂತೂ ಸತ್ಯ. ಹಾಗಾಗಿ ಅದು ಯಾವ ಪ್ರಮಾಣದಲ್ಲಿ ಯಾವ ಒಂದು ಸಮಯದಲ್ಲಿ ಅದು ಸ್ಫೋಟಗೊಳ್ಳುತ್ತೆ ಬಹಿರಂಗವಾಗಿ ಅನ್ನೋದು ಕೂಡ ಕಾದು ನೋಡಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಬಣ ಅಂಥೇಳಿ ಕಾಂಗ್ರೆಸ್ನಲ್ಲಿರೋದು ಗೊತ್ತಿರುವಂಥದ್ದೇ. ಅದು 2 ವರ್ಷ ಕಂಪ್ಲೀಟ್ ಆಗ್ತಾ ಇದ್ದ ಹಾಗೆ ಮತ್ತಷ್ಟು ಬೇರೆಲ್ಲ ವಿದ್ಯಮಾನಗಳಿಗೆ ಎಡೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ.